ನಮಸ್ಕಾರ ಎಲ್ಲರಿಗೂ. ಇವತ್ತು ನನ್ನ ಮಗಳಿಗೆ ತುಂಬ ಶೀತ ಕೆಮ್ಮು ಇದ್ದರಿಂದ ಮನೆಯಲ್ಲೇ ಒಂದು ಔಷಧಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೆಯಲ್ಲೇ ಸಿಗುವಂಥ ದೊಡ್ಡಪದ ಸೊಪ್ಪನ್ನು ಕಿತ್ಕೊಂಡೆ. ಅದಕ್ಕೆ ಬೇಕಾದ ಸಾಮಗ್ರಿ ನೋಡೋಣ. ಬಜೆ, ಒಂದು ಬೆಳ್ಳುಳ್ಳಿ, ಕಾಳುಮೆಣಸು, ಉಪ್ಪು. ಮೊದಲು ನಾವು ಒಂದು ಕಲ್ಲನ್ನ ತಗೊಂಡು ಅದಕ್ಕೊಂದು ಸ್ವಲ್ಪ ಕಾದಾರ ನೀರು ಹಾಕ್ಕೊಂಡು ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿರೋದು ತೆಗೆಯೋಣ ಚೆನ್ನಾಗಿ. ಬೆಳ್ಳುಳ್ಳಿ ತುಂಬ ಉಪಯೋಗಕ್ಕೆ ಬರುವಂಥ ಆರೋಗ್ಯಕರವಾದ ಗುಣಗಳಿದೆ. ಇದನ್ನು ಚೆನ್ನಾಗಿ ತೇಯ್ಕೊಬೇಕು. ನನಗೆ ಈ ಕಲ್ಲು ನನ್ನ ಮೂರಿಂದ ತಂದಿದ್ದೆ. ನನಗಿಲ್ಲಿ ಗ್ರಂಥಿಕೆಯಂಡಿಯಿಂದ ನಾನು ತೊಗೊಂಬಂದಿಂದ ನನ್ನ ಮಗಳದನ್ನು ಕಲ್ಲನ್ನ ಮಿಸ್ ಮಾಡಿಬಿಟ್ಲು. ಹಾಗಾಗಿ ನಾನು ಈ ಕಲ್ಲನ್ನ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಯಾವ ಕಲ್ಲು ನಿಮಗೆ ಕಂಫರ್ಟಬಲ್ ಅನಿಸುತ್ತೋ ನೀವು ಆ ಕಲ್ಲಲ್ಲಿ ತೆಗೆದುಕೊಳ್ಳಿ ಚೆನ್ನಾಗಿ. ಬೆಳ್ಳುಳ್ಳಿನ ಚೆನ್ನಾಗಿ ತೆಗೆದ್ಮೇಲೆ ಅದರ ರಸ ಎಲ್ಲ ಹಿಂಡ್ಕೊಳ್ಳೋಣ. ಇದರಿಂದ ಮಕ್ಕಳಿಗೆ ಕೂಡ ಕೆಮ್ಮು, ಶೀತ, ಆಮೇಲೆ ಜ್ವರ ಇವೆಲ್ಲ ವಿರುದ್ಧ ಹೋರಾಡೋದಕ್ಕೆ ಶಕ್ತಿ ಸಿಗುತ್ತೆ. ಬೆಳ್ಳುಳ್ಳಿಯಲ್ಲಿ ಅಷ್ಟು ಆರೋಗ್ಯಕರವಾದ ಗುಣಗಳಿದೆ. ಈ ಎಲ್ಲ ಗುಣಗಳು ಕೂಡ ಮಕ್ಕಳಿಗೆ ತುಂಬ ಒಳ್ಳೆಯದು. ಮಕ್ಕಳ ಆರೋಗ್ಯದ ಮೇಲೆ ತುಂಬ ಪರಿಣಾಮವನ್ನು ಬೆಳ್ಳುಳ್ಳಿ ಕೂಡ ಬೀರುತ್ತೆ. ಈಗ ಜಾಯಿಕಾಯಿನ ತಗೊಂಡು ಅದೇ ಬೆಳ್ಳುಳ್ಳಿ ತೆಗೆದ್ವಲ್ಲ ಅದ್ರ ಮೇಲೆ ತೆಗೆಯೋಣ. ನಮಗೆ ಆವಾಗಲೇ ಹಾಕಿದ ನೀರು ಸಾಕು. ಒಂದು 2 ಇಲ್ಲ 3 ಸುತ್ತು ಅಷ್ಟು ಸಾಕು. ಯಾಕಂದರೆ ಮಕ್ಕಳು ಸಣ್ಣಕ್ಕೆ ಇರ್ತಾವಲ್ಲ, ಅವಕ್ಕೆ ಎಷ್ಟೊಂದು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರಲ್ಲ. ಹಾಗಾಗಿ ಒಂದು 2ರಿಂದ 3 ಸುತ್ತನ್ನು ಹಾಕೊಳ್ಳೋಣ. ಬಜೆನ ತೊಗೊಂಡಿದ್ದೀನಿ. ಬಜೆ ಇವೆಲ್ಲ ಗ್ರಂಥಿಕೆ ಅಂಡಿಯಲ್ಲಿ ನಿಮಗೆ ಈಸಿಲಿ ಅವೈಲೇಬಲ್ ಇರುತ್ತೆ. ನೆಕ್ಸ್ಟು ಬಜೆನೂ ಕೂಡ 2ರಿಂದ 3 ಸುತ್ತು ನಾನು ತೇಯ್ಕೊತಾ ಇದ್ದೀನಿ. ಅದು ತುಂಬ ಗಟ್ಟಿ ಇರೋದ್ರಿಂದ ಹೊಸದು ಬಜೆ ತೊಗೊಂಡಿದ್ದೀನಿ. ಹಾಗಾಗಿ ಒಂದು ಸ್ವಲ್ಪ 2 ನಿಮಿಷ ಅದನ್ನು ತೇಯ್ಕೊತೀನಿ. ಇಷ್ಟು ಸಾಕು. ನನ್ನ ಮಗಳು ಇನ್ನೂ ಸಣ್ಣವಳಿದ್ದಾಳೆ, ಹಾಗಾಗಿ 1 ವರ್ಷ ಇದೆ ಅವಳಿಗೆ. ಹಾಗಾಗಿ ಅವಳಿಗೆ ಅಷ್ಟೊಂದು ಬೇಕಾಗಿಲ್ಲ. ಒಂದು ಕಾಳುಮೆಣಸನ್ನ ತೊಗೊಂಡಿದ್ದೀನಿ. ಕಾಳುಮೆಣಸು ಕಫ ಕರಗಿಸೋದ್ರಲ್ಲಿ ತುಂಬ ಎಫೆಕ್ಟಿವು. ನಾವು ಎಷ್ಟೇ ಇಂಗ್ಲೀಷ್ ಮೆಡಿಸಿನ್ನ ಹಾಕ್ಕೊಂಡ್ರೂ ಕೂಡ ನಮಗೆ ನಾಟಿ ಔಷಧಿ ಇದೆ ಅಲ್ವಾ, ಅದು ಕೊಡೋ ಸಮಾಧಾನ ಅದು ಡಾಕ್ಟರ್ ಬರೆಯುವಂಥ ಮೆಡಿಸಿನಲ್ಲಿ ಸಿಗೋದಿಲ್ಲ. ನಮ್ಮ ಹಳೆ ಕಾಲದ ಪದ್ಧತಿ ಅನ್ನೋದಕ್ಕಿಂತ ನಮ್ಮ ಹಿರಿಯರು ಮಾಡಿರೋವಂಥ ಎಲ್ಲ ಈ ಔಷಧಿಗಳು ತುಂಬ ಉಪಯುಕ್ತವಾಗಿದೆ. ನಮ್ಮ ಮಕ್ಕಳಿಗಾಗಲಿ ನಮಗಾಗಲಿ ತುಂಬ ಆರೋಗ್ಯಕರವಾದದ್ದು. ಈಗ ಸಡನ್ನಾಗಿ ಶೀತ ಕೆಮ್ಮು ಅಂದ ತಕ್ಷಣ ನಾವು ಹಾಸ್ಪಿಟ್ಲಿಗೆ ಹೋಗೋ ಬದಲು ಇಂಥವು ನಾವು ಮನೆಯಲ್ಲಿ ಟ್ರೈ ಮಾಡೋದ್ರಿಂದ ತುಂಬ ಉಪಯೋಗ. ನಿಮಗೆ ಅವಶ್ಯಕತೆ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ನನಗಿಲ್ಲಿ ಅವಶ್ಯಕತೆ ಅನ್ನಿಸ್ತಿದೆ, ಹಾಗಾಗಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊತೀನಿ. ಇದು ಕಾದಾರಿದ ನೀರು ತೊಗೊಂಡಿದ್ದೀನಿ ನಾನು. ಇಷ್ಟು ಸಾಕು. ಇಷ್ಟು ಒಂದು 4-5 ಎಲೆಗಳನ್ನ, ತುಳಸಿ ಎಲೆಗಳನ್ನ ನಾನು ತೊಗೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಪುಡಿ ಮಾಡಿದ್ದೀನಿ. ಇದನ್ನು ನಾವು ತೇಯೋದಕ್ಕಾಗಲ್ಲ. ನಮ್ಮಮ್ಮ ಆ್ಯಕ್ಚುಲಿ ಅವರು ಕೈಗಳಿಂದನೇ ಅದನ್ನು ರಸ ಹಿಂಡೋರು. ಈ ಥರ ಮಾಡಿ ರಸನ ತೆಗಿಯೋರು. ನನಗೆ ಅದು ಅಷ್ಟೊಂದು ಬರೋದಿಲ್ಲ ಕೂಡ. ಹೀಗೆ ಮುರಿದು ಹಾಕ್ಕೊತಿದ್ದೀನಿ. ಅಂದರೆ ನಾನೀಗ ಏನು ಮಾಡ್ತೀನಿ ಅಂದರೆ ಒಂದು ಕಲ್ಲಿನ ಸಹಾಯದಿಂದ ಇದು ರಸನೆಲ್ಲ ಚೆನ್ನಾಗಿ ತೆಕ್ಕೊತೀನಿ. ಇದಕ್ಕೆ ಒಂದೇ ಒಂದು ಕಲ್ಲುಪ್ಪನ್ನ ಹಾಕ್ಕೊತಿದ್ದೀನಿ. ಅಂದರೆ ಮಕ್ಕಳಿಗೆ ಖಾರ ಇರುತ್ತಲ್ವ, ಅವಕ್ಕೆ ಟೇಸ್ಟ್ ಬರೋಲ್ಲ ಪಾಪ. ಔಷಧಿ ಕುಡಿಯೋಕ್ಕೆ ಯಾರಿಗೇ ಆಗಲಿ ಕಹಿ ಔಷಧಿ ಅಂದರೆ ಕುಡಿಲಿಕ್ಕೆ ಆಗೋದಿಲ್ಲ ಪಾಪ. ಮಕ್ಕಳು ಹೆಂಗೆ ಕುಡಿತಾರೆ ಹೇಳಿ? ಅದಕ್ಕೆ ಸ್ವಲ್ಪ ಅದಕ್ಕೆ ರುಚಿ ಬರಲಿ ಅವ್ರಿಗೆ ಅಂತ ಒಂದೇ ಒಂದು ಕಳ್ಳು ಉಪ್ಪನ್ನ ಹಾಕಿದ್ದೀನಿ. ನೋಡಿ ಈ ಥರ ಆಗಿರುತ್ತೆ. ಈಗೆಲ್ಲ ರಸನ ತಗೊಂಡು ನಮಗೆ ಒಂದು ಸಣ್ಣ ಸ್ಪೂನಷ್ಟು ರಸ ಆದರೆ ಸಾಕು. ನೋಡಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಅಷ್ಟರಲ್ಲೇ ಮಕ್ಕಳಿಗೆ ಚೆನ್ನಾಗಿ ಹಿಂಡ್ಕೊಳ್ಳೋಣ. ನೋಡಿರಿ ಇಷ್ಟಾಗಿದೆ, ನಮಗೆ ಸಾಕು. 1 ಸ್ಪೂನಷ್ಟು ನಮಗೆ ರಸ ಸಾಕು ಮಕ್ಕಳಿಗೆ ಹಾಕೋದಕ್ಕೆ. ಇದನ್ನು ನಮ್ಮಮ್ಮ ಭಾನುವಾರ ಮತ್ತು ಗುರುವಾರ ಮಕ್ಕಳಿಗೆ ಬೆಳಿಗ್ಗೆನೇ ಹಾಲೊಟ್ಟೆಯಲ್ಲಿ ಇದನ್ನು ಹಾಕಬೇಕಂತ. ಆ್ಯಕ್ಚುಲಿ ಮಕ್ಕಳಿಗೆ ಇದನ್ನು ಹಾಲೊಟ್ಟೆಲ್ಲೇ ಹಾಕಬೇಕು ಬೆಳಿಗ್ಗೆನೇ. ಇದು ಭಾಳ ಒಳ್ಳೆಯದಾಗುತ್ತೆ ಮಕ್ಕಳಿಗೆ. ಶೀತ ಕೆಮ್ಮಿಂದ ಸ್ವಲ್ಪ ಅವರಿಗೆ ಸಮಾಧಾನ ಅನಿಸುತ್ತೆ. ದೊಡ್ಡವರು ಕೂಡ ಇದನ್ನು ಮಾಡ್ಕೊಂಡು ಕುಡಿಬೋದು. ಆದರೆ ಮಕ್ಕಳಿಗೆ ನಾವು ತೇಯ್ತೀವಿ, ದೊಡ್ಡವರಿಗೆ ಅದರ ಅವಶ್ಯಕತೆ ಇರಲ್ಲ. ಅವರು ಬೇಕಾದರೆ ಈ ಬಜೆ ಮತ್ತು ಜಾಯಿಕಾಯಿನ ಸ್ಕಿಪ್ ಮಾಡ್ಬೋದು ದೊಡ್ಡವರು. ಆದರೆ ಮಿಕ್ಕಿದೆಲ್ಲನೂ ಕೂಡ ತುಂಬ ಒಳ್ಳೆಯದು ದೊಡ್ಡವರಿಗೂ ಕೂಡ. ಅವರು ಅದನ್ನು ಚೆನ್ನಾಗಿ ಹೇಳಿದ್ನ ಅಥವಾ ಕ್ರಷ್ ಮಾಡಿ ಅದರ ರಸ ತೆಕ್ಕೊಂಡಾರೆ ಕುಡಿಬೋದು. ಇಲ್ಲಾಂದರೆ ಅದನ್ನು ಚೆನ್ನಾಗಿ ಕ್ರಷ್ ಮಾಡಿ ಈಗ ಟ್ಯಾಬ್ಲೆಟ್ಸ್ ಥರ ಮಾಡ್ಕೊಂಡು ಬೇಕಾದ್ರೆ ನುಂಗ್ಬೋದು. ಯಾಕಂದರೆ ಇಷ್ಟ ಆಗಲ್ಲಲ್ವ ಯಾರಿಗೆ ಆದರೂ. ಅದರ ನುಂಗಿ ಬೇಕಾದ್ರೆ ಒಂದು ಸ್ವಲ್ಪ ನೀರು ಕುಡಿಬೋದು. ನೀರು ಕುಡಿದೇ ಇದ್ರೇ ಬೆಸ್ಟು.
ಆಗದೇ ಇದ್ದವ್ರು ಬೇಕಾದ್ರೆ ಸ್ವಲ್ಪ ನೀರು ಕುಡಿಬೋದು. ದೊಡ್ಡವರಿಗೂ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಮೊಬೈಲ್ನ ಇಟ್ಕೊಂಡು ನನಗೆ ಇದನ್ನು ತೆಗೆಯೋದಕ್ಕೆ ಆಗಲಿಲ್ಲ, ಕಷ್ಟ ಆಯಿತು. ಹಾಗಾಗಿ ನಾನು ಒಂದು ಡಬ್ಬ ಇಟ್ಕೊಂಡು ಅದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸಿದೆ. ಎದ್ದಿಲ್ಲ, ಈಗ ಎದ್ದೇಳ್ತಿದ್ದಾಳೆ, ಅದಕ್ಕೆ ನಾನು ಬೇಗ ಮಾಡಿದೆ. ಯಾಕಂದರೆ ಎದ್ದ ತಕ್ಷಣ ಕೊಡಬೇಕಲ್ವಾ, ಹಾಗಾಗಿ ಮಾಡಿದ್ದೀನಿ. ಕೆಮ್ಮು ಔಷಧಿ ಕುಡಿದ್ರೆ ಕೆಮ್ಮು ಶೀತ ಎಲ್ಲ ಆಗಿದೆಯಲ್ಲ ಬಂಗಾರ, ನಿನಗೆ ಎಲ್ಲ ಆಗುತ್ತಾಯ್ತಾ? ಜಾಣಬೇಕು, ಜಾಣಿ. ಔಷಧಿ ಎಲ್ಲ ಚಂದ ಕುಡಿಯೋಕೆ ಮಗ. ಬಂಗಾರಿ ಎಲ್ಲ ನಿನ್ನ ಏನಮ್ಮ. ಹಾಯ್ ಮಾಡು, ಹಾಯ್ ಹಾಯ್. ಗುಡ್ ಮಾರ್ನಿಂಗ್ ಮಾಡು ಬಂಗಾರಿ, ಗುಡ್ ಮಾರ್ನಿಂಗ್. ಹಾಂ, ಬಾಯ್ ಮಾಡು, ಬಾಯ್. ಹಾಂ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.